ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸೀಕ್ರೆಟ್ ರೂಮ್ನಿಂದ ಬರ್ತಾ ಇದ್ದಂತೆ ಧ್ರುವಂತ್ ಔಟ್ ಅನ್ನೋ ಥಂಬ್ನೇಲ್ ಹಾಕಿದ್ದನ್ನ ನೋಡಿ ಯಾರೂ ಕನ್ಫ್ಯೂಸ್ ಆಗಬೇಡಿ. ಇದೇನಿದು ಸುಳ್ಳು ಸುದ್ದಿನ ಕಟ್ಟುಕತೆನಾ ಅಂತ ನಿಮಗ್ ನೀವೇ ಊಹೆ ಮಾಡ್ಕೊಳ್ಬೇಡಿ. ಸೀಕ್ರೆಟ್ ರೂಮ್ನಿಂದ ಬರ್ತಾ ಇದ್ದಂತೆ ಧ್ರುವಂತ್ ಔಟ್ ಅಂದಿದ್ದು ಯಾವ ಕಾರಣಕ್ಕೆ ಅನ್ನೋದನ್ನ ಮುಂದೆ ಸ್ಟೋರಿ ಹೇಳ್ತಾ ಹೋದಾಗ ಗೊತ್ತಾಗುತ್ತೆ. ಆತ್ಮೀಯರೇ, ಈ ಬಾರಿಯ ಸೀಕ್ರೆಟ್ ರೂಮ್ ಟಾಸ್ಕ್ ನಲ್ಲಿ ಇಬ್ಬರನ್ನ ಮನೆಯೊಳಗೆ ಕಳಿಸಿದ್ದಾರೆ. ಬಿಗ್ ಬಾಸ್ ಮನೆಯೊಳಗಿದ್ದವರಿಗೆ ಇದು ಎಲಿಮಿನೇಷನ್ ಶಾಕ್. ಆದ್ರೆ ಬಿಗ್ ಬಾಸ್ ನೋಡೋರಿಗೆ ಸೀಕ್ರೆಟ್ ರೂಮ್ ಟಾಸ್ಕ್. ನಿಜ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಬಿಗ್ ಬಾಸ್ ಮನೆಯ ಆಟಕ್ಕಿಂತ ಈ ಸೀಕ್ರೆಟ್ ರೂಮ್ ಟಾಸ್ಕ್ಗೆ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ. ರಕ್ಷಿತಾ ಹಾಗೂ ಧ್ರುವಂತ್ ನಡುವಿನ ಕಿತ್ತಾಟ ನೋಡಿದವರು ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಾ ಇದ್ದಾರೆ. ಇವರೇನು ಸೀಕ್ರೆಟ್ ರೂಮ್ಗೆ ಬಂದ್ರು ಈ ಪರಿ ಕಿತ್ತಾಡ್ತಾರಲ್ಲ ಅಂತ. ಯಾಕಂದ್ರೆ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಹಲವು ಬಾರಿ ಸೀಕ್ರೆಟ್ ರೂಮ್ ಅನ್ನೋ ಕಾನ್ಸೆಪ್ಟ್ ಬಳಸಿದ್ದಾರೆ. ಆದ್ರೆ ಯಾವತ್ತೂ ಕೂಡ ಸೀಕ್ರೆಟ್ ರೂಮ್ಗೆ ಹೋದ ಸ್ಪರ್ಧಿಗಳು ಕಿತ್ತಾಡ್ಕೊಂಡಿದ್ದೂ ಇಲ್ಲ. ಆದ್ರೆ ಈ ಬಾರಿ ಅದನ್ನು ಬ್ರೇಕ್ ಮಾಡಿದ್ದಾರೆ. ಸೀಕ್ರೆಟ್ ರೂಮ್ ನಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಮನೆಯೊಳಗಿದ್ದವರ ಆಟವನ್ನ ಮಜಾ ಮಾಡಬೇಕು. ಆದ್ರೆ ಸೀಕ್ರೆಟ್ ರೂಮ್ ನಲ್ಲಿದ್ದವರೇ ಕಿತ್ತಾಡ್ತಾ ಇದ್ದಾರೆ. ಇದಕ್ಕೂ ಕಾರಣ ಇದೆ. ರಕ್ಷಿತಾಗೆ ಧ್ರುವಂತ್ ಕಂಡ್ರೆ ಆಗಲ್ಲ, ರಕ್ಷಿತಾ ಅವರ ಬಿಹೇವಿಯರ್ ಧ್ರುವಂತ್ಗೆ ಇಷ್ಟ ಆಗಲ್ಲ. ಅಲ್ಲಿಗೆ ಎಣ್ಣೆ ಸೀಗೆಕಾಯಿಯನ್ನ ಒಟ್ಟಿಗೆ ಬಿಟ್ಟಂತಾಗಿದೆ. ಮೋಸ್ಟ್ಲಿ ಬಿಗ್ ಬಾಸ್ ಕೂಡ ಇಂಥ ಮಜಾ ಸಿಗಲಿ ಅನ್ನೋ ಕಾರಣಕ್ಕೆ ಇವರಿಬ್ಬರನ್ನೇ ಸೀಕ್ರೆಟ್ ರೂಮ್ಗೆ ಕಳಿಸಿದ್ರ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಈಗಾಗಲೇ ಸೀಕ್ರೆಟ್ ರೂಮ್ಗೆ ಹೋಗಿ 3 ದಿನ ಆಗೋಯ್ತು. ಹೀಗಾಗಿ ನಾಳೆ ಅಥವಾ ನಾಡಿದ್ರೊಳಗೆ ಇಬ್ರು ಕೂಡ ಮತ್ತೆ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಲಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ಕೊಂಡ ಕೆಲವರಿಗೆ ಶಾಕ್, ಆದ್ರೆ ಇನ್ನು ಕೆಲವರಿಗೆ ಖುಷಿ ಆಗೋದು ಗ್ಯಾರಂಟಿ. ಯಾರಿಗ್ ಶಾಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸ್ಪಂದನಾ ಮತ್ತು ಕಾವ್ಯಾಗಂತೂ ಶಾಕ್ ಆಗುತ್ತೆ. ಯಾಕಂದ್ರೆ ರಕ್ಷಿತಾ ಔಟ್ ಆದ್ರು ಅನ್ನೋ ಕಾರಣಕ್ಕೆ ಖುಷಿಯಲ್ಲಿದ್ದವರು ಇವರಿಬ್ರು ಮಾತ್ರ. ಹೀಗಾಗಿ ರಕ್ಷಿತಾ ಕಮ್ ಬ್ಯಾಕ್ ಮಾಡ್ತಾ ಇದ್ದಂತೆ ಸಣ್ಣದೊಂದು ಚರ್ಚೆ ಆಗೋದಂತೂ ಗ್ಯಾರಂಟಿ. ಆದ್ರೆ ಧ್ರುವಂತ್ ಪಾಲಿಗೆ ಮುಂದಿನ ವಾರ ಅನ್ನೋದು ಮಾಡು ಇಲ್ಲವೇ ಮಡಿ ಇದ್ದಂತೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಮನೆಗೆ ಹೋಗೋದು ಗ್ಯಾರಂಟಿ. ಇದೇ ಕಾರಣಕ್ಕೆ ನಾವು ಸೀಕ್ರೆಟ್ ರೂಮ್ನಿಂದ ಬರ್ತಾ ಇದ್ದಂತೆ ಧ್ರುವಂತ್ ಔಟ್ ಅಂತ ಹಾಕಿದ್ದು. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಧ್ರುವಂತ್ ಹಾಗೂ ರಕ್ಷಿತಾ ಬಿಗ್ ಬಾಸ್ ಮನೆಯೊಳಗೆ ಇರದೇ ಇದ್ದಿದ್ರಿಂದ ಇಬ್ಬರಿಗೂ ಯಾವುದೇ ಟಾಸ್ಕ್ ಇಲ್ಲ. ಹೀಗಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಈ ಇಬ್ಬರು ಸ್ಪರ್ಧಿಗಳಿಲ್ಲ. ಇದೇ ಕಾರಣಕ್ಕೆ ಈ ವಾರ ಈ ಇಬ್ಬರು ಸ್ಪರ್ಧಿಗಳು ಕೂಡ ಸೇವ್ ಆಗಿದ್ದಾರೆ. ಆದ್ರೆ ನಾಳೆ ಅಥವಾ ನಾಡಿದ್ರೊಳಗೆ ಬಿಗ್ ಬಾಸ್ ಮನೆ ಸೇರ್ಕೊಳ್ತಾ ಇದ್ದಂತೆ ಮುಂದಿನ ವಾರದ ತೂಗುಗತಿ ನೇತಾಡೋದಕ್ಕೆ ಶುರುವಾಗುತ್ತೆ. ಈ ವಾರ ಏನೋ ಸೀಕ್ರೆಟ್ ರೂಮ್ ಸೇರ್ಕೊಂಡು ಸೇವ್ ಆಗಿದ್ದಾರೆ. ಆದ್ರೆ ಮುಂದಿನ ವಾರ ಹೀಗಾಗಲ್ಲ. ಅದರಲ್ಲೂ ಧ್ರುವಂತ್ ಪಾಲಿಗೆ ಮುಂದಿನ ವಾರ ಅಗ್ನಿ ಪರೀಕ್ಷೆ ಇದ್ದಂತೆ. ಯಾಕಂದ್ರೆ ಕಳೆದ ಸೀಸನ್ ನಲ್ಲೂ ಸೀಕ್ರೆಟ್ ರೂಮ್ ಟಾಸ್ಕ್ ಇತ್ತು. ಕಳೆದ ವಾರ ನಡೆದ ಎಲಿಮಿನೇಷನ್ ನಲ್ಲೇ ಚೈತ್ರಾ ಜೊತೆ ಇನ್ನೊಬ್ಬ ಸ್ಪರ್ಧಿಯನ್ನ ಕೊನೆಯಲ್ಲಿ ಉಳಿಸ್ಕೊಂಡಿದ್ರು. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಲೆಕ್ಕದಲ್ಲಿ ಇಬ್ಬರನ್ನ ನಾಮಿನೇಟ್ ಮಾಡಿದ್ರು. ಆದ್ರೆ ಚೈತ್ರಾ ಮಾತ್ರ ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ರು. ಕಳೆದ ಬಾರಿ ಒಬ್ಬರೇ ಸೀಕ್ರೆಟ್ ರೂಮ್ ನಲ್ಲಿದ್ರೆ ಈ ಬಾರಿ ಇಬ್ರು ಸೀಕ್ರೆಟ್ ರೂಮ್ ನಲ್ಲಿದ್ದಾರೆ. ದೊಡ್ಡ ಅಪಾಯ ಎದುರಾಗೋದು ಗ್ಯಾರಂಟಿ. ಕಳೆದ ಬಾರಿ ಸೀಕ್ರೆಟ್ ರೂಮ್ ನಿಂದ ಹೊರ ಬಂದಿದ್ದ ಚೈತ್ರಾ ಒಂದೇ ವಾರಕ್ಕೆ ಮನೆಗೆ ಹೋಗಿದ್ರು. ಕಳೆದ ಬಾರಿ ಕೂಡ ಫಿನಾಲೆಗೆ 2 ವಾರ ಇರುವಾಗಲೇ ಚೈತ್ರಾ ಔಟ್ ಆಗಿದ್ದು. ಈಗ ಕೂಡ ಧ್ರುವಂತ್ ವಿಷಯದಲ್ಲಿ ಇದೇ ಆಗುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಚೈತ್ರಾರಂತೆ ಸೀಕ್ರೆಟ್ ರೂಮ್ಗೆ ಹೋಗಿದ್ದ ಧ್ರುವಂತ ಫಿನಾಲೆಗೆ 2 ವಾರ ಇರುವಾಗಲೇ ಹೊರ ಹೋಗ್ತಾರಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಧ್ರುವಂತ್ ಉಳ್ಕೊಳ್ಳೋದು ಬಿಡೋದು ಮುಂದಿನ ವಾರದ ಆಟದ ಮೇಲೆ ನಿಂತಿದೆ. ಧ್ರುವಂತ್ ರೆಬೆಲ್ ಆಗದೆ ನನ್ನ ವ್ಯಕ್ತಿತ್ವ ಮಣ್ಣು ಮಸಿ ಅಂತಿದ್ರೆ ಪಕ್ಕಾ ಹೊರ ಹೋಗೋದು ಗ್ಯಾರಂಟಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.